ಸಾಧಾರಣ ಕಾಲದ 3ನೆಯ ಬುಧವಾರ. ಸಮುವೇಲನ 2ನೆಯ ಪತ್ರದಿಂದ ವಾಚನ. ಆದರೆ ಅದೇ ರಾತ್ರಿ ಸರ್ವೇಶ್ವರ ನಾಥಾನನಿಗೆ ಹೀಗೆಂದು ಆಜ್ಞಾಪಿಸಿದರು, ನೀನು ಹೋಗಿ ನನ್ನ ದಾಸ ದಾವೀದನಿಗೆ ತಿಳಿಸಬೇಕಾದುದು ಇದು. ನೀನು ನನಗೊಂದು ದೇವಾಲಯವನ್ನು ಕಟ್ಟಬೇಕೆಂದಿರುವೆಯೋ? ನಾನು ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಬರಮಾಡಿದ್ದರಿಂದ ಇಂದಿನವರೆಗೆ ದೇವಾಲಯದಲ್ಲಿ ವಾಸ ಮಾಡಲಿಲ್ಲ, ಗುಡಾರದಲ್ಲೇ ವಾಸಿಸುತ್ತಾ ಅವರೊಡನೆ ಸಂಚರಿಸಿದೆ. ಹೀಗೆ ಇಸ್ರಾಯೇಲರ ಮಧ್ಯ ಸಂಚರಿಸುತ್ತಿದ್ದಾಗ ನನ್ನ ಜನರಾದ ಅವರನ್ನು ಪಾಲಿಸುವುದಕ್ಕೆ ಕುಲನಾಯಕನನ್ನು ನೇಮಿಸಿದರೆ, ಅವರಿಂದಲೂ ನೀವೇಕೆ ನನಗೆ ದೇವದಾರು ಮರದಿಂದ ದೇವಾಲಯವನ್ನು ಕಟ್ಟಿಸಲಿಲ್ಲ ಎಂದು ಕೇಳಿದ್ದಿಲ್ಲ? ಇದಲ್ಲದೆ ನೀನು ನನ್ನ ದಾಸ ದಾವೀದನಿಗೆ ಹೇಳು, ಸರ್ವಶಕ್ತ ಸರ್ವೇಶ್ವರನಾದ ನಾನೇ ಹೀಗೆ ಹೇಳಿದೆ ಎಂದು ತಿಳಿಸು. ಕುರಿಗಳ ಹಿಂದೆ ತಿರುಗಾಡುತ್ತಿದ್ದ ನಿನ್ನನ್ನು ಹಡವಿಯಿಂದ ಆಯ್ದುಕೊಂಡು ನನ್ನ ಪ್ರಜೆ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ನೇಮಿಸಿದೆ. ನೀನು ಹೋದ ಕಡೆಯೆಲ್ಲ ನಿನ್ನ ಸಂಗಡ ಇದ್ದೆ, ನಿನ್ನ ಶತ್ರುಗಳನ್ನೆಲ್ಲ ನಿನ್ನ ಕಣ್ಮುಂದೆಯೇ ಸದೆಬಡಿದೆ. ಜಗದ ಮಹಾತ್ಮರ ಹೆಸರಿನಂತೆ ನಿನ್ನ ಹೆಸರನ್ನು ಪ್ರಸಿದ್ಧಗೊಳಿಸುವೆನು. ನನ್ನ ಪ್ರಜೆ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಇನ್ನು ಮೇಲೆ ಅವರು ಯಾವ ಭಯವೂ ಇಲ್ಲದೆ ವಾಸಿಸುವರು. ಪೂರ್ವ ಕಾಲದಲ್ಲಿ ನಾನು ನನ್ನ ಜನರಿಗೆ ನ್ಯಾಯಸ್ಥಾಪಕರನ್ನು ನೇಮಿಸಿದೆ. ಅಲ್ಲಿಂದೀಚೆಗೆ ಇಸ್ರಾಯೇಲರು ಶೋಷಣೆಗೆ ಗುರಿಯಾದರು, ಆದರೆ ಇನ್ನು ಮೇಲೆ ಆಗದು. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಅದು ಮಾತ್ರ ಅಲ್ಲ, ಸರ್ವೇಶ್ವರನಾದ ನಾನು ನಿನಗಾಗಿ ಒಂದು ಮನೆತನವನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ನಿನ್ನ ಆಯುಷ್ಕಾಲ ಮುಗಿದು ನೀನು ನಿನ್ನ ಪೂರ್ವಜರನ್ನು ಸೇರಿ ವಿಶ್ರಮಿಸುವಾಗ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ನಿನಗೆ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿನಲ್ಲಿ ಒಂದು ದೇವಾಲಯವನ್ನು ಕಟ್ಟುವನು. ನಾನು ಅವನ ಸಿಂಹಾಸನವನ್ನು ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದಾಗ ಮಗನಿಗೆ ತಂದೆ ಬೆತ್ತದ ರುಚಿ ತೋರಿಸುವಂತೆ ನಾನು ಅವನನ್ನು ಶಿಕ್ಷಿಸುವೆನು. ಆದರೆ ನನ್ನ ಕೃಪೆ ನಿನ್ನ ಕಣ್ಮುಂದೆಯೇ ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ನಿನ್ನ ಮನೆತನವು ಅರಸುತನವು ಸದಾಕಾಲ ಸ್ಥಿರವಾಗಿರುವುವು, ನಿನ್ನ ಸಿಂಹಾಸನ ಶಾಶ್ವತವಾಗಿರುವುದು. ನಾಥನನ್ನು ತನಗಾದ ದರ್ಶನದ ಈ ಮಾತುಗಳನ್ನೆಲ್ಲ ದಾವೀದನಿಗೆ ಹೇಳಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನಿನ್ ಅಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನಾನಾರಿಸಿದವನೊಡನೆ ಮಾಡಿರುವೆ ಒಪ್ಪಂದ. ನನ್ನ ದಾಸ ದಾವೀದನಿಗಿತ್ತಿರುವೆ ಈ ತೆರನಾದ ಶಪಥ. ಸ್ಥಾಪಿಸುವೆ ಶಾಶ್ವತವಾಗಿ ನಿನ್ನ ಸಂತತಿಯನ್ನು, ಸ್ಥಿರಪಡಿಸುವೆ ಯುಗ ಯುಗಕ್ಕೂ ನಿನ್ನ ಸಿಂಹಾಸನವನ್ನು. ಶ್ಲೋಕ. ನಿನ್ ಅಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನನಗೆ ಪಿತ, ದೈವ, ದುರ್ಗ, ಉದ್ಧಾರಕ ನೀನು. ಇಂತೆಂದೇ ನನ್ನನ್ನು ಸಂಬೋಧಿಸುವನವನು ಮಾಡುವನವನು ಜ್ಯೇಷ್ಠ ಪುತ್ರನನ್ನಾಗಿ, ಭೂರಾಜರುಗಳೊಳು ಅತ್ಯುತ್ತಮನಾಗಿ. ಶ್ಲೋಕ. ನಿನ್ ಅಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ಇರುವುದು ಎನ್ ಅಚಲ ಪ್ರೀತಿ ಅವನ ಮೇಲೆ, ಶಾಶ್ವತವಾಗಿ ಅವನೊಡನೆ ನಾನು ಮಾಡಿದೊಪ್ಪಂದ ಸ್ಥಿರಸ್ಥಾಯಿಯಾಗಿ. ಉಳಿಸುವೆನು ಅವನ ಸಂತಾನವನ್ನು ನಿರಂತರವಾಗಿ, ಅವನ ಸಿಂಹಾಸನವಿರುವುದು ಗಗನದಂತೆ ಸ್ಥಿರವಾಗಿ. ಶ್ಲೋಕ. ನಿನ್ ಅಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ, ಆಗ ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ಪ್ರಪಂಚದಲ್ಲಿ ನೀವು ಕಂಗೊಳಿಸುವಿರಿ. ಹಲ್ಲೆಲೂಯ. ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಗಲೀಲೆಯ ಸರೋವರದ ತೀರದಲ್ಲಿ ಮತ್ತೆ ಬೋಧಿಸಲಾರಂಭಿಸಿದರು. ಜನರು ಕಿಕ್ಕಿರಿದು ಸುತ್ತಲೂ ನೆರೆದು ಬಂದಿದ್ದರು. ಆದುದರಿಂದ ಅವರು ಸರೋವರದಲ್ಲಿಂದ ದೋಣಿಯೊಂದನ್ನು ಹತ್ತಿ ಕುಳಿತರು. ಜನರು ದಡದಲ್ಲೇ ಉಳಿದರು. ಆಗ ಯೇಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮತಿಗಳ ಮುಖ ಬೋಧಿಸುತ್ತಾ ಹೀಗೆಂದರು. ಕೇಳಿ, ಒಬ್ಬ ರೈತ ಬಿತ್ತುವುದಕ್ಕೆ ಹೊರಟ. ಬಿತ್ತನೆ ಮಾಡುತ್ತಾ ಇದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದುದೇ ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು.
ಅಲ್ಲಿ ಮಣ್ಣು ಬಹಳ ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು. ಬಿಸಿಲೇರಿದಾಗ ಬಾಡಿದವು. ಆಳವಾಗಿ ಬೇರೂರಲು ಆಗದ ಕಾರಣ ಅವು ಒಣಗಿ ಹೋದವು. ಇನ್ನು ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಮುಳ್ಳು ಪೊದೆಗಳು ಸಸ್ಯಗಳ ಸಮೇತ ಅವುಗಳನ್ನು ಅದುಮಿಬಿಟ್ಟವು. ಆದುದರಿಂದ ಅವು ಫಲ ಕೊಡಲಿಲ್ಲ. ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಅವುಗಳಲ್ಲಿ ಕೆಲವು 30ರಷ್ಟು, ಕೆಲವು 60ರಷ್ಟು, ಮತ್ತೆ ಕೆಲವು 100ರಷ್ಟು ಫಸಲನ್ನು ಕೊಟ್ಟವು. ಈ ಸಾಮತೆಯನ್ನು ಹೇಳಿದ ಬಳಿಕ ಯೇಸು, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದರು. ಈ ಉಪದೇಶವನ್ನು ಕೇಳಿದವರಲ್ಲಿ ಕೆಲವರು ಯೇಸು ಒಬ್ಬರೇ ಇದ್ದಾಗ 12 ಮಂದಿ ಶಿಷ್ಯರೊಡನೆ ಬಂದು ಅವರು ಹೇಳಿದ ಸಾಮತಿಗಳನ್ನು ವಿವರಿಸಬೇಕೆಂದು ಕೇಳಿಕೊಂಡರು. ಅದಕ್ಕೆ ಯೇಸು, ದೇವರ ಸಾಮ್ರಾಜ್ಯದ ರಹಸ್ಯವನ್ನು ನಿಮಗೆ ತಿಳಿಸಲಾಗಿದೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ನಿನ್ನನ್ನು ಕಾಣಲು ನಲಿಯುತ್ತ ಬಂದಿಹೆವು, ನಿನ್ನ ಚರಣಕ್ಕೆ ನೀಡಲು ತನು ಮನ ತಂದಿಹೆವು. ಪ್ರಭು ನಿನ್ನನ್ನು ಕಾಣಲು ನಲಿಯುತ್ತ ಬಂದಿಹೆವು, ನಿನ್ನ ಚರಣಕ್ಕೆ ನೀಡಲು ತನು ಮನ ತಂದಿಹೆವು. ಬಂದಿಹೆವು, ನಾವು ತಂದಿಹೆವು, ವರಗಳ ಬೇಡುತ್ತ ನಿಂತಿಹೆವು. ಬಂದಿಹೆವು, ನಾವು ತಂದಿಹೆವು, ವರಗಳ ಬೇಡುತ್ತ ನಿಂತಿಹೆವು. ನಿನ್ನ ಅಮೃತ ಹಸ್ತದಿ ಅಭಿಷೇಕಿಸು, ನಿನ್ನ ವರಗಳ ಸವಿನಯ ಮಳೆ ಸುರಿಸು. ನೀ ನುಡಿದ ನುಡಿಗಳ ಆಲಿಸಲು ಬಂದಿಹೆವು. ನೀ ನುಡಿದ ನುಡಿಗಳ ಆಲಿಸಲು ಬಂದಿಹೆವು. ಕೃಪೆ ತೋರಿ ವರ ನೀಡೋ, ಸಾರಲು ನಿನ್ನಯ ವಾರ್ತೆಯ ಸರ್ವರಿಗೆ. ಪಾಲಿಸೋ, ನಿನ್ನಂತೆ ನಾವಾಗಿ ಬದುಕಲು ಹಿತವಾಗಿ ಶಕ್ತಿಯ ಅನುಗ್ರಹಿಸೋ. ನಿನ್ನಂತೆ ನಾವಾಗಿ ಬದುಕಲು ಹಿತವಾಗಿ ಶಕ್ತಿಯ ಅನುಗ್ರಹಿಸೋ. ಪ್ರಭು ನಿನ್ನನ್ನು ಕಾಣಲು ನಲಿಯುತ್ತ
ಸಾಗಲು ನಿಂತಿಹೆವು ನೀ ನಡೆದ ಮಾರ್ಗದಿ ನಾವು ಸಾಗಲು ನಿಂತಿಹೆವು ಬಲವಾಗಿ ಬಲ ನೀಡಲು ನಿನ್ನಯ ಅನುಭವ ಸಕಲರಿಗೆ ಮನವನ್ನು ಮಾರ್ಪಡಿಸೋ ನಿನ್ನಿಂದ ಸುಖವಾಗಿ ನಗು ಚೆಲ್ಲೋ ಶಶಿಯಾಗಿ ಬಾಳಲು ನೀ ಹರಸೋ ನಿನ್ನಿಂದ ಸುಖವಾಗಿ ನಗು ಚೆಲ್ಲೋ ಶಶಿಯಾಗಿ ಬಾಳಲು ನೀ ಹರಸೋ ಪ್ರಭು ನಿನ್ನನು ಕಾಣಲು ನಲಿಯುತ್ತ ಬಂದಿಹೆವು ನಿನ್ನ ಚರಣಕ್ಕೆ ನೀಡಲು ತನು ಮನ ತಂದಿಹೆವು ಪ್ರಭು ನಿನ್ನನು ಕಾಣಲು ನಲಿಯುತ್ತ ಬಂದಿಹೆವು ನಿನ್ನ ಚರಣಕ್ಕೆ ನೀಡಲು ತನು ಮನ ತಂದಿಹೆವು ಬಂದಿಹೆವು ನಾವು ತಂದಿಹೆವು ವರಗಳ ಬೇಡುತ್ತ ನಿಂತಿಹೆವು ಬಂದಿಹೆವು ನಾವು ತಂದಿಹೆವು ವರಗಳ ಬೇಡುತ್ತ ನಿಂತಿಹೆವು ನಿನ್ನ ಅಮೃತ ಹಸ್ತದಿ ಅಭಿಷೇಕಿಸು ನಿನ್ನ ವರಗಳ ಸವಿನಯ ಮಳೆ ಸುರಿಸು